ರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ಯಾವುವು ಅಂತಂದ್ರೆ ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ ಆಗಿರುತ್ತೆ. ಹಸ್ತ ನಕ್ಷತ್ರದ 4 ಚರಣ, ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಈ ಕನ್ಯಾ ರಾಶಿ ಅಂಡರಲ್ಲಿ ಬರುತ್ತೆ. ಈ ಕನ್ಯಾ ರಾಶಿಯವರು ಅಂದ ತಕ್ಷಣ ಹೇಗೆ ಬಹಳಷ್ಟು ಸಮಾಧಾನ, ಶಾಂತಿ. ಯಾಕಂತಂದ್ರೆ ಇವರಲ್ಲಿ ವಿಶೇಷವಾಗಿರುವಂತಹ ಕಲೆಯ ಗುಣಗಳಿರುತ್ತೆ. ಅದ್ರ ಬಗ್ಗೆ ವಿಸ್ತೃತವಾಗಿ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಕನ್ಯಾ ರಾಶಿಯವರಂದ ತಕ್ಷಣ ಆಕರ್ಷಕವಾಗಿರತಕ್ಕಂತಹ ವ್ಯಕ್ತಿತ್ವವುಳ್ಳವರು. ಅವರು ನೋಡ್ಲಿಕ್ಕೆ ಚಂದ. ಕನ್ಯಾ ರಾಶಿಯವರು ಬಹಳ ಸುರದ್ರೂಪಿಗಳಿರ್ತಾರೆ. ತುಂಬಾ ನೋಡೋದಕ್ಕೆ ಆಕರ್ಷಕವಾಗಿರ್ತಾರೆ. ತುಂಬಾ ಅಂದ ಚಂದಗಳಿಂದ ಕೂಡಿರ್ತಾರೆ. ಅದು ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು. ಬಹಳ ಸುಂದರ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ, ಸುಂದರ ಆಕರ್ಷಣೆ ನೋಡೋದಕ್ಕಾಗಿರ್ಬೋದು ಅಥವಾ ಮಾನಸಿಕವಾಗಿ ಇರ್ಬೋದು, ದೈಹಿಕವಾಗಿರ್ಬೋದು. ತುಂಬಾ ಸುಂದರವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು. ಇಂಥ ಸುಂದರತೆಗೆ ಮುಗ್ಧ ಮನಸ್ಥಿತಿ. ಯಾಕಂತಂದ್ರೆ ಬಹಳ ಮುಗ್ಧರು. ಯಾರಿಗೂ ಕೂಡ ನೋವನ್ನ ಮಾಡುವಂತ ವ್ಯಕ್ತಿಗಳಲ್ಲ, ಯಾರಿಗೂ ಕೂಡ ಟಾರ್ಗೆಟ್ ಅನ್ನ ಮಾಡುವಂತ ವ್ಯಕ್ತಿಗಳಲ್ಲ, ಯಾರನ್ನು ಉದ್ದೇಶಪೂರ್ವಕವಾಗಿ ನೋಯಿಸಬೇಕು ಅನ್ನುವಂತಹ ವ್ಯಕ್ತಿಗಳಲ್ಲ. ಅಂತಹ ವ್ಯಕ್ತಿಗಳು ಅಂತಂದ್ರೆ ಕನ್ಯಾ ರಾಶಿಯವರು. ಈ ಕನ್ಯಾ ರಾಶಿಯವರು ಬಹುದೊಡ್ಡ ಆನಂದ, ಸಂತೋಷ, ಪ್ರಪಂಚದಲ್ಲಿ ಎಲ್ಲಾ ಸುಖ ವೈಭೋಗಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸುವಂಥದ್ದು ಅಥವಾ ಇಷ್ಟಪಡುವಂಥದ್ದು. ಯಾಕಂತಂದ್ರೆ ಕನ್ಯಾ ರಾಶಿಯವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳ ಆಶ್ರಯ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಅಂದುಕೊಂಡಿರತಕ್ಕಂಥದ್ದನ್ನ ಎಲ್ಲವೂ ಸಿಗ್ತವೆ. ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಯುವಂತಹ ಮಕ್ಕಳಾಗಿರ್ತಾರೆ ಕನ್ಯಾ ರಾಶಿಯವರು. ಯಾಕಂತಂದ್ರೆ ಮುಗ್ಧವಾಗಿರ್ತಕ್ಕಂಥ ಸ್ವಭಾವ ಇವರಲ್ಲಿರ್ತಕ್ಕಂಥದ್ದು, ಮಗುವಿನ ಸ್ವಭಾವ. ಯಾಕಂತಂದ್ರೆ ಅದು ಕನ್ಯಾ ರಾಶಿಯವ್ರಿಗೆ ಬಿಟ್ರೆ ಯಾರಲ್ಲೂ ಇರಲ್ಲ. ಅಷ್ಟೊಂದು ಮುಗ್ಧವಾಗಿರುವಂತಹ ಮಗುವಿನ ಸ್ವಭಾವ, ಮೃದುವಾದಂತಹ ಸ್ವಭಾವ, ಜಾಣತನ ಮತ್ತು ಒಳ್ಳೆ ಆಕರ್ಷಣೆ ಇರ್ತಕ್ಕಂತಹ ನೋಟ, ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಲ್ಲಿ ಒಂದು ವರದ ರೂಪದಲ್ಲಿ ಸಿಗುವಂತದ್ದು. ಬಹು ಸುರದ್ರೂಪಿಗಳಾಗಿದ್ರು ಕೂಡ ಬಹಳಷ್ಟು ಸೌಂದರ್ಯವಂತರಾಗಿರ್ತಾರೆ. ಕೆಲವೊಂದು ಜನ ಕಲಾ ಮಾಧ್ಯಮಗಳಲ್ಲಿ, ನೀವೇನಾದ್ರೂ ವಿಶೇಷವಾಗಿ ಕನ್ಯಾ ರಾಶಿಯವರು ಕಲಾ ಮಾಧ್ಯಮದಲ್ಲಿದ್ರೆ ಒಳ್ಳೆ ಹೆಸರನ್ನ, ಕೀರ್ತಿಯನ್ನ ಗಳಿಸ್ತಕ್ಕಂಥದ್ದು. ಸಂಗೀತ ಆಗಿರ್ಬೋದು, ಫ್ಯಾಷನ್ ಡಿಸೈನ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಂತ